ಆರ್ಟಿಕಲ್ ಅದು ಯಾರು ಅವಳು ಭಿಕ್ಷಕಿ ಬಗ್ಗೆ ಬರ್ತಿದ್ದು ನೀವು ಬಾಂಬೆದ ಎಕ್ಸ್ಪೀರಿಯನ್ಸ್ ಖರೇ ಹೇಳ್ತೀನಿ. ಆಕಾಶ ಅಥವಾ ದೇವಲೋಕದಿಂದ ಅಂತೇನೋ ಮಾತಾಡ್ತೀವಲ್ಲ ನಾವು, ಅದು ಭಾಳ ಅತ್ಯಂತ ಸುಂದರ ಇರ್ತಾರೆ ಅಲ್ಲಿ ಮಂದಿ ಅಂತ. ಅಲ್ಲಿಂದ ಇಳಿದು ಬಂದಿರುವಷ್ಟು ಚಲೋ ಹಾಕಿರೋದು ಭಾಳ ಚಂದ. ಅಂಥ ಚಂದನ ಹುಡುಗಿ ಇಷ್ಟು ದೊಡ್ಡ ಹೊಟ್ಟೆ ಬಿಟ್ಕೊಂಡಾಳ, ಅಲ್ಲಲ್ಲಿ ಬಟ್ಟೆ ಹರಿದವು, ಭಾಳ ಅಂದ್ರೆ ಭಾಳ ಚಂದ. ಹುಚ್ಚಿ ಸ್ಥಿತಿಯೊಳಗೆ, ಅಂಥ ಸ್ಥಿತಿಯೊಳಗಿದ್ದಂಥ ಹೆಣ್ಮಗಳನ್ನ ಅಲ್ಲಿದ್ದ ಗಂಡಸರು ಹೊಲಸು ಕಣ್ಣಿಂದ ನೋಡಾಕತ್ತಿದ್ರಲ್ಲ, ಅದು ಇಷ್ಟು ತ್ರಾಸ ಮಾಡ್ತಾನಂದ್ರೆ ಫುಲ್ಲು ಒದ್ದಾಡಿ ಹೋದೆ. ಅಯ್ಯೋ ಇವ್ರು ಮನುಷ್ಯರದರ ಹೊಟ್ಟಿಗೆ ಅನ್ನ ತಿಂತಾರೆ, ಸಗಣಿ ತಿಂತಾರೆ, ಹಾಗೆ ಅನಿಸಿದ್ದು ನನಗೆ. ಅಸಹಾಯಕ ಸ್ಥಿತಿ ಅಂತಂದ್ರೆ ಅದು ನಾ ಏನು ಮಾಡೋಕ್ಕಾಗೋಲ್ತು, ಏನು ಮಾಡಲಿ ಅಂತ ಮನೆಗೆ ಹೋಗಿ ನಮ್ಮ ಮನೆಯವ್ರಿಗೆ ಅಂದೆ ರೀ ಹಿಂಗೆ ಏನು ಮಾಡ್ತೀನಿ, ಮನೆಗೆ ಕರ್ಕೊಂಬರ್ತೀನಿ ರೀ ಬೇಕಿನ ಮನ್ಯಾಗ ಇಟ್ಕೊಳ್ಳೋಣ ಹುಚ್ಚಿ ಹಂಗೆಲ್ಲ. ಸರಿ ಹಂಗಿದ್ರೆ ಅನಾಥಾಶ್ರಮಕ್ಕೆ ಸೇರಿಸಿದ್ರೆ ಹೆಂಗೆ ನೋಡು, ಹಂಗಾರ ಟ್ರೈ ಮಾಡಿ ಕೇಳಿದೆ. ಗೋಪಾಲ್ ಈ ಥರದೊಂದು ಹೆಣ್ಮಗಳು ನೋಡಿದೆ ನಾವು ಬೇಕಿನ, ಈ ಥರ ಅದಾಳ, ಆಕಿನ್ನ ಏನಾದರೂ ನಾವು ಮನ್ಯಾಗ ತಂದು ಇಟ್ಕೊಂಡ್ರೆ ಲೀಗಲಿ ಪ್ರಾಬ್ಲಮ್ ಆಗ್ತೈತೇನೋ ಅಂತ ಕೇಳಿದೆ. ಹೌದು ಅಂತ ಇದು ಮಾಡ್ಕೊಂಡು ಬರೋಂಗಿಲ್ಲ, ಅದಕ್ಕೆ ಪ್ರೊಸೆಸ್ ಐತಿ, ಹಂಗೆ ಯಾರನ್ನಾರು ಕರ್ಕೊಂಬಂದು ಮನ್ಯಾಗ ಇಟ್ಕೊಳಕ್ಕೆ ಬರೋಂಗಿಲ್ಲ, ಎಸ್ಪೆಷಲಿ ಹೆಣ್ಮಕ್ಳು ಅಂತಾದ್ರೆ ಬೇರೆನ ಇದು ತೊಗೊಳತತಿ ಅಂತ. ಸೊ ಏನು ಮಾಡ್ಬೋದು, ಎಲ್ಲೆಲ್ಲಿ ಅಥವಾ ಅನಾಥಾಶ್ರಮಕ್ಕಾರ ನಾವು ಅದು ಹುಚ್ಚರ ಆಸ್ಪತ್ರೆಗಾರ ಸೇರಿಸ್ಬೋದೇನು ಅಂತ ನಾನು ಹುಡುಕ್ತೀನಿ, ನೋಡುನಂತ ನೀವು ಹುಡುಕ್ರಿ ಅಂತ. ಮರುದಿನನೂ ಆಕಿ ಕಂಡ್ಳು. ಇವತ್ತು ಸಂಜೆಗೆ ವಾಪಸ್ ಮಧ್ಯಾಹ್ನ ನಾವು ಮಕ್ಕಳನ್ನ ಕರ್ಕೊಂಬರ್ಬೇಕಾದ್ರೆ ಆಕಿನ ಏನಾರು ಮಾಡಿ ಕರ್ಕೊಂಬಂದು ನಮ್ಮ ಮನೆಯಾಗ ಇಟ್ಕೊಂಡು ಆಮೇಲೆ ಅಲ್ಲಿ ಆಕಿನ ಆ ಆಸ್ಪತ್ರೆಗೆ ಸೇರಿಸಿದ್ರಾಯ್ತು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಆಕೆ ಕಾಣಲೇ ಇಲ್ಲ.